ಶಕ್ತಿರದ ಕೊಡಕ್ಕೆ. ಆಗ ನಾನು ಹೇಳ್ತೇನೆ, ನಿಂದು ಅನ್ನೋದು ಯಾವುದು ಇಲ್ಲ. ನಿಂದು ಅನ್ನೋದು ಯಾವುದು ಇಲ್ಲ. ನೀವು ಭೂಮಿಗೆ ಬರ್ಬೇಕಾದ್ರೆ ಚಡ್ಡಿನೇ ಇರಲಿಲ್ಲ ನಿಮಗೆ. ಅವ್ರು ಉಸಿರು ಕೊಟ್ಟರು, ನೀವು ಹೆಸರಿಟ್ರಿ. ಅವ್ರ ದೇಹ ಕೊಟ್ಟರು, ನೀವು ಬಟ್ಟೆ ಹಾಕಿದ್ರಿ. ಅವ್ರ ತಲಾಂತಗಳು ಕೊಟ್ರಿ, ನೀವು ಉಪಯೋಗ ಮಾಡ್ಕೊಳ್ತಾರೆ. ನನ್ನ ಮಗಳು ತುಂಬಾ ಒಳ್ಳೆಯವಳು, ನನ್ನ ಮಗಳು ತುಂಬಾ ಟ್ಯಾಲೆಂಟ್. ಟ್ಯಾಲೆಂಟ್ ಎಲ್ಲಿಂದ ಬಂತ ಮಗಳೇ? ಅದು ಅಪ್ಪ ಕೊಟ್ಟಿದ್ದು. ನನ್ನ ಮಗ ಎಷ್ಟು ಹೈಟ್ ಆಗಿದೆ, ಹೈಟ್ ನಿನ್ ಆರ್ಲಿಕ್ಸ್ ಓಲ್ಬಿಟ್ಟನ ಕೊಡ್ತು. ನಿನ್ ಮಗ ಅಪ್ಪ ಬೆಳೆಸಿರೋದದು ಮರ. ಆಗ ನಿಮ್ ಭೂಮಿಲಿ ಬರಬೇಕಾದ್ರೆ ಯಾವ್ದು ಇಟ್ಕೊಂಡು ಬರ್ಲಿಲ್ಲ. ಅದಕ್ಕೆ ಪೌಲ್ ಹೇಳ್ತಾರೆ, ನಾವು ಈ ಭೂಮಿಯೊಳಗೆ ಬರಬೇಕಾದ್ರೆ ಏನನ್ನೂ ತರಲಿಲ್ಲ. ಈ ಭೂಮಿಯಿಂದ ಹೋಗ್ಬೇಕಾದ್ರೆ ತೆಗೆದುಕೊಂಡು ಆಗ ಏನ್ ಅರ್ಥ ಅಂದ್ರೆ ಅವ್ರ ಕಾನ್ಸೆಪ್ಟ್ ಕರೆಕ್ಟಾಗಿ ಕೇಳಿ. ಅದು ಹಂಗನ್ಬಿಟ್ಟು ಭಿಕ್ಷದವರ ಜೀವನ ಮಾಡಿ ಅಂತ ಹೇಳಿ ಅವ್ರ ಕಾನ್ಸೆಪ್ಟ್ ಅದಲ್ಲ. ಈ ಭೂಮಿಯಿಂದ ನಾವೇನು ತರಲಿಲ್ಲ, ಭೂಮಿಯಿಂದ ಏನು ತಗೊಂಡೋಗಿಲ್ಲ. ಆಗ ಇರೋದನ್ನ ಜ್ಯೋತಿಯವರೇ ಜಾಲಿಯಾಗಿ ಮಂಜು ಜೊತೆ ಜೀವನ ಮಾಡಿ. ಅಂತ ಚಕಾಯ ಮನೆಗೂ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗತ್ತೆ ನೋಡಿ. ಅಪ್ಪ ಆ ಮನೆಗೆ ಹೋಗ್ತಾರೆ. ಇಂದು ನಾನು ನಿನ್ನ ಮನೆ ಇಳ್ಕೊಳ್ತೇನೆ, ನಿನ್ ಮನೆಗೆ ಊಟಕ್ಕೆ ಬರ್ತಾ ಇದ್ದಾನೆ. ನೀನು ಲೋಕದ ಆಸ್ತಿನ ಐಶ್ವರ್ಯ ಮಾಡಿ ಇಟ್ಕೊಂಡಿದ್ಯಾ? ಅದಲ್ಲ, ಅದಕ್ಕಿಂತ ದೇವರ ಆಸ್ತಿ ಐಶ್ವರ್ಯವಾದದ್ದು. ಅದು ತುಂಬಾ ಮುಖ್ಯ ನಿನಗೆ. ಬಾಡಿ ಇನ್ಕ್ರೀಸ್ ಆಗೋದಲ್ಲ ಕಣೋ, ನಿನ್ನ ಸ್ಪಿರಿಟ್ ಇನ್ಕ್ರೀಸ್ ಆಗ್ಬೇಕಲ್ಲೇ. ಬಾಡಿ ಡೌನ್ ಆಗ್ಬೇಕು, ಸ್ಪಿರಿಟ್ ಮೇಲೆ ಬರ್ಬೇಕು. ಅಂದ್ರೆ ಸ್ಪಿರಿಟ್ ಅಲ್ಲಿರೋನ್ ಜೊತೆ ನೀನು ಲಿಂಕ್ ಆದ್ರೆ ಮಾತ್ರ ಸ್ಪಿರಿಟ್ ಬರುತ್ತೆ ನಿನಗೆ. ಸ್ಪಿರಿಟ್ ಯಾರು ಇಟ್ಕೊಂಡಿದ್ದಾನೆ? ಆ ಸ್ಪಿರಿಟ್ ಯಾರು 24 ಗಂಟೆ 24 hours ರೌಂಡ್ ದ ಕ್ಲಾಕ್ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರ ದರ್ಶನ ಬಯಸಿ ದೇವರನ್ನ ಮುಟ್ತಾ ಇರ್ತಾನಲ್ಲ, ಅವನ್ನ ಹೋಗಿ ಮುಟ್ಟುತ್ತಾರಲ್ಲ, ಅವನೊಳಗಿರೋ ಶಕ್ತಿ ಇವಳೊಳಗೆ ಹೋಗುತ್ತೆ. ಅವನು ಸೇರಿಸಿಟ್ಟ ಈ ಮಕ್ಕಳು ಏನು ಬೀಜ ಬಿತ್ತಿಲ್ಲ. ಬಟ್ ಗಾಡ್ ವಾಸ್ ವೇಟಿಂಗ್ ಫಾರ್ ದ ಸೀಡ್ when these people were to pour it. There was no worship, there was no word of God, there was no scripture, there was no synagogue, there was no law. ಯಾವ್ದು ಇರಲಿಲ್ಲ ಅವ್ರ ಜೀವನದಲ್ಲಿ. ದೇವರನ್ನ ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ರು ಅವರು. ಯಾವ ಸಂಪರ್ಕ ಇಲ್ಲ, ಯಾವ ದಾರಿ ಇಲ್ಲ, ಯಾವ ಆರಾಧನೆ ಇಲ್ಲ, ಯಾವ ಮ್ಯಾನ್ ಆಫ್ ಗಾಡ್ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಗುಡ್ ನ್ಯೂಸ್ ಬಂದ್ಬಿಟ್ಟ ಸೇವಕ ಬಂದ್ಬಿಟ್ಟು ಹೇಳ್ದ, ಪಸ್ಕಾ ಕುರಿ ಮರಿ ತಗೊಂಬ. When Jesus comes, God will open the door. Hallelujah. ಐಗುಪ್ತ ದೇಶಕ್ಕೆ ಮೋಸೆ ಬಂದ್ಬಿಟ್ಟ. ಒಬ್ಬ ಸೇವಕ ಬಂದ್ಬಿಟ್ರೆ ಚೇಂಜ್ ಆಗ್ಬಿಡತ್ತೆ. ಅದಕ್ಕೆ ನೀವು ಯಾರ ಹತ್ರ ಕನೆಕ್ಟ್ ಆಗ್ತೀರಾ, ಯಾರ ಜೊತೆ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ. ನಿಮ್ಗೆ ಒಳ್ಳೆ ನಾಯಕರು ಇರಬೇಕು, ಒಳ್ಳೆ ಲೀಡರ್ ಇರಬೇಕು, ಒಳ್ಳೆ ಹೆಂಡತಿ ಇರಬೇಕು, ಒಳ್ಳೆ ಮಗಳಿರ್ಬೇಕು, ಒಳ್ಳೆ ಸ್ನೇಹಿತರು ಇರಬೇಕು. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅಂತವ್ರ ಜೊತೆ ಏನ್ ಮಾಡಿ, ನಿಮ್ಮ ಆಸ್ತಿ ಎಲ್ಲೋ ಒಂದ್ ಕಡೆ ಇಟ್ಟಿದ್ದಾರೆ, ಅದು ನಂಬಿ 24 ಗಂಟೆ ನಾನು ಅದನ್ನ ಮಾತಾಡ್ತಾ ಇದ್ದೇನೆ. ಅದು ಬರುತ್ತೆ, ಎಲ್ಲಿಂದ ಅದು ಬರುತ್ತೆ. ಅದು ಬರೋದಕ್ಕಾಗಿ ಸ್ತೋತ್ರ ಅಂತಾನೆ ಹೇಳ್ಬೇಕಾದ್ರೆ ಅದು ಬಂದೇ ಬರುತ್ತೆ. ನೀವು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳಿಗೆ ದೇವರ ಕಾರ್ಯ ಮಾಡ್ತಾರೆ. ಕೈ ಎತ್ತಿಬಿಟ್ಟು ಕೋಲ್ ಎತ್ತಿ ಹೇಳ್ತಾನೆ, ಯೇಸು ನಾಮದಲ್ಲಿ ಈ ನದಿ ರಕ್ತವಾಗಿ ಹೋಗಲಿ ಅಂತ ಹೇಳಿದ ತಕ್ಷಣ ಇಡೀ ನದಿ ರಕ್ತವಾಗಿ ಹೋಗುತ್ತೆ. ಹೀಗೆ ನದಿ ಕಪ್ಪೆಗಳನ್ನ ಬರ್ಸಿ ನದಿಗಳಲ್ಲಿ ರಕ್ತವನ್ನ ಮಾಡಿ ಇಡೀ ದೇಶಕ್ಕೆ ತೀರ್ಮಾನ ಮಾಡಿ ಕೊನೆಗೆ ಅವರ ಮಕ್ಕಳು ಕೂಡ ಸಾಯೋ ಹಾಗೆ ಮಾಡ್ಬಿಡ್ತಾನೆ. ಕೊನೆಗೆ ಮಕ್ಕಳು ಸತ್ತ ಮೇಲೆ ದಾನಿಯವರೇ ಸಾಮೇಲೆ ಮೋಸದ್ರ ಬಂದ ವಾಟ್ ಯು ವಾಂಟ್ ಮ್ಯಾನ್, ವಾಟ್ ಯು ವಾಂಟ್ ಮ್ಯಾನ್, ವಾಟ್ ಯು ವಾಂಟ್, ರಿಲೀಸ್ ಆಲ್ ದ ಟ್ರೆಷರ್, ಬಿಡುಗಡೆಗೊಳಿಸಿ ಎಲ್ಲ ಅಲ್ಲಿ ಬೇರೆ ಓಪನ್ ಮಾಡು. ಯಾವ ಬೇರ ಸಿಂಹಾಸನದಲ್ಲಿ ಕೂತು ನಿಮ್ಮ ತಾತ, ನಿಮ್ಮ ಅಣ್ಣ, ನಿಮ್ಮ ತಾತ, ನಿಮ್ಮ ಒಡೆಯರೆಲ್ಲ ಕೂತಿದ್ದು ಎಷ್ಟು ಆಸ್ತಿ ಇಟ್ಟಿದ್ದೀರಾ ಎಲ್ಲ ತೆಗೆದು ಅಪ್ಪರಿಗೆ ಕೊಡಿ. 430 they carried 430 years of wealth which is stored up by the Egyptian army, Egyptian people. They handed over into the hands of the God's people. 430 ವರ್ಷ ಒಳಗೂ ಹೊಟ್ಟೆ ಪಟ್ಟೆ ಕಟ್ಟಿ ಕಟ್ಟಿ ಕಷ್ಟ ಪಟ್ಟು ಇಟ್ಟಂತ ಆಸ್ತಿಯನ್ನ ದೇವರು ಒಂದೇ ರಾತ್ರಿಯಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ನೋಡಿದ್ರ ಒಂದು ಫುಲ್ ಹ್ಯೂಜ್ ವೆಲ್ತ್. ಆಗ ನಾನು ಹೇಳ್ತೇನೆ, ಶಿವಣ್ಣ ಅವರೇ, ರಾಜಣ್ಣ ಅವರೇ, ರಾಜು ಅವರೇ, ನಾಗರಾಜ್ ಅವರೇ, ನಿಮ್ಮ ಆಸ್ತಿ ಎಲ್ಲೋ ಒಂದ್ ಕಡೆ ಇಟ್ಟಿದ್ದಾರೆ, ಅದು ನಂಬಿ 24 ಗಂಟೆ ನಾನು ಅದನ್ನ ಮಾತಾಡ್ತಾ ಇದ್ದೇನೆ. ಅದು ಬರುತ್ತೆ, ಎಲ್ಲಿಂದ ಅನ್ನೋದು ಬರುತ್ತೆ. ಅದು ಬರೋದಕ್ಕಾಗಿ ಸ್ತೋತ್ರ ಅಂತಾನೆ ಹೇಳ್ಬೇಕಾದ್ರೆ ಅದು ಬಂದೇ ಬರುತ್ತೆ. ನೀವು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳಿಗೆ ದೇವರು ಕಾರ್ಯ ಮಾಡ್ತಾರೆ. ನನ್ನ ಪ್ರಿಯ ಮಕ್ಕಳೇ, 80 ಲಕ್ಷ ಜನಗಳ ಮಧ್ಯದಲ್ಲಿ
ಇವರು 30 ಲಕ್ಷ, ಅವ್ರು 80 ಲಕ್ಷ, 80 lakhs, 8 million people. 8 million people ಮನೆಗಳಲ್ಲೂ ಕೂಡ ಮೊದಲನೇ ಮಗ ಸತ್ತೋಯ್ತು, ಮೊದಲನೇ ಕುದುರೆ ಸತ್ತೋಯ್ತು, ಮೊದಲನೇ ಕತ್ತೆ ಸತ್ತೋಯ್ತು, ಮೊದಲನೇ ಒಂಟೆ ಸತ್ತೋಯ್ತು, ಮೊದಲನೇ ನಾಯಿ ಸತ್ತೋಯ್ತು, ಮೊದಲನೇ ಬೆಕ್ಕು ಸತ್ತೋಯ್ತು, ಇನ್ನು ಯಾವುದೆಲ್ಲ ಎಕ್ಸೆಟ್ರಾ ಸತ್ತೋಯ್ತು ನಮ್ಗೆ ಗೊತ್ತಿಲ್ಲ. ಅವ್ರು ಕೊಡಕ್ಕೆ ಹಿಂತೆಗಿಬೇಕಾದ್ರೆ ಹೇಳ್ತಾರೆ, ಇವತ್ತು ಇಷ್ಟು ಹೋಗಿದೆ, ಬರೋ ವಾರ ಇನ್ನೊಂದು ಕುರಿ ಹೊಡಿತೀವಿ, ಇನ್ನೊಂದು ಕುರಿ ಹೊಡಬೇಕಾದ್ರೆ ನಿಮ್ಮ ಗಂಡ ಡಮಾರ್ ಆಗ್ತಾನೆ, ಡಮಾರ್ ಆಗೋ ಮುಂಚೆ ಡಮಾರದಲ್ಲಿ ಎತ್ತಿ ಕೊಡು ಅಂತ ಹೇಳ್ತಾರೆ. ಅದೆಲ್ಲ ನಿಮ್ಗೆ ತೋರಿಸಿದ್ದೀನಿ, ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಆಗ ನಾನು ಹೇಳ್ತಾನೆ, ಯಾವಾಗೆಲ್ಲ ಟ್ರಂಪೆಟ್ ನೀವು ಊದ್ತೀರಾ, ಟ್ರಂಪೆಟ್ ಅಂದ್ರೆ ಎಕ್ಕಾಲ ಅಂದ್ರೆ ತುತ್ತೂರಿ ಊದ್ತೀರಾ, ಇಟ್ ಇಸ್ ಎ ಸೌಂಡ್ ಆಫ್ ಇಟ್ಸ್ ಎ ಸೌಂಡ್ ಆಫ್ ವಿಕ್ಟರಿ, ಇಟ್ಸ್ ಎ ಸೌಂಡ್ ಆಫ್ ಫೇತ್ ಅಂಡ್ ಇಟ್ ಇಸ್ ಎ ಸೌಂಡ್ ಆಫ್ ಸೆಲೆಬ್ರೇಷನ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ನಾಮದಲ್ಲಿ ಅದನ್ನು ಹೇಳಬೇಕಾದ್ರೆ ದೇವರ ಕೆಲಸಗಳನ್ನ ಮಾಡ್ತಾರೆ. ಹೀಗೆ 430 ವರ್ಷ ಅವರು ಕೂಡಿಸಿಟ್ಟಂತೆ ಎಲ್ಲ ಆಸ್ತಿಯನ್ನ ದೇವರು ಇಸ್ರಾಯೇಲ್ ಮಕ್ಕಳಿಗೆ 30 ಲಕ್ಷ ಜನಗಳಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಮಾಡಿ ಅವ್ರ ಮಕ್ಕಳನ್ನೂ ಕೊಂದುಬಿಟ್ಟು ಇವ್ರು ಇಡೀ ಆರ್ಮಿನೇ ತಗೊಂಡು ಬಂದು ಎಲ್ಲಿಗೆ ಹಾಕಿದ್ರು ಕೆಂಪು ಸಮುದ್ರದೊಳಗೆ ಅವನ್ನ. ನಾವು ಹೇಳ್ತೀವಿ, ಕೆಲವು ಹೇಳ್ತೇವೆ ಇದು ತುಂಬಾ ಅನ್ಯಾಯ ಅಲ್ಲ ಬದ, ಮಕ್ಕಳನ್ನೂ ಕೊಂದುಬಿಟ್ಟು ಅವ್ರಿರೋ ಆಸ್ತಿನೂ ಲೂಟ್ ಮಾಡಿ ಇವನ್ನ ತಗೊಂಡು ಸಮುದ್ರದಲ್ಲಿ ಮುಳುಗಿಸೋರೆ. ನಿಮ್ಮ ದೇವ್ರು ಎಂತ ಅನ್ಯಾಯ ದೇವರು ಇಲ್ಲ, ಇಟ್ಸ್ ನಾಟ್ ಅನ್ಯಾಯ. ಅವರ್ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಅವರು ಜಸ್ಟಿಫೈ ಗಾಡ್ ಇಸ್ ಅವ್ರು ಒಳ್ಳೆ ಜಡ್ಜ್. ಅವರು ಅನ್ಯಾಯ ಮಾತ್ರ ಮಾಡೋದಿಲ್ಲ. ಆಗ ಶತ್ರುವಿಂದ ಯಾಕೆ ಕಿತ್ಕೊಳ್ತಾರೆ? 5 ಕಾರಣಗಳು. ಅವನು ಅನ್ಯಾಯದಿಂದ ಅದು ಸಂಪಾದನೆ ಮಾಡಿದ್ದಾನೆ. ಮೊದಲನೇದಾಗಿ ಇವ್ರಿಗೆಲ್ಲ ಯಾರಿಗೂ ಸಂಬಳ, ಇವರೆಲ್ಲ ಜೀತದಾಳು, ಇವರೆಲ್ಲ ಸಂಬಳನೇ ಕೊಡ್ಲಿಲ್ಲ, ಬಡ್ತಿ ಕೊಡ್ಲಿಲ್ಲ, ಅನ್ಯಾಯದಿಂದ ಅವನು ಸಂಪಾದನೆ ಮಾಡಿದ್ದಾನೆ. ಎರಡನೇದು, ದೇವ್ರ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ನೀನು ಯಾರು, ನಾನು ಯಾಕೆ ಮಾಡಬೇಕು, ಅದಕ್ಕೆ ಏನ್ ಮಾಡಿದೆ, ನೀನು ಯಾರು ಬಾ ತೋರಿಸ್ತೀನಿ ಅಂತ ಹೇಳಿ ಅಪ್ಪ ಹೇಳ್ತಾರೆ. ಇವತ್ತು ನಿಮ್ಮ ಮುಂದೆ ಯಾರೆಲ್ಲ ಚಾಲೆಂಜ್ ಮಾಡಿ ನಿಂತ್ಕೊಳ್ತಾರೆ, ಯಾರೆಲ್ಲ ನಿಮಗೆ ಸವಾಲು ಹಾಕಿ ನಿಂತ್ಕೊಳ್ತಾರೆ, ಯಾವ ಕುಟುಂಬ ನಿಂತ್ಕೊಳ್ಳುತ್ತೆ? ಒಂದೇ ಒಂದು ಕುಟುಂಬ ನಿಲ್ಲಲ್ಲ. ಅದು ಯಾವ ವ್ಯಕ್ತಿ ಆಗ್ಲಿ, ಅವರು ಯಾರೇ ಅಧಿಕಾರಿ ಆಗ್ಲಿ ನಿಲ್ಲದೇ ಇಲ್ಲ. ದೇವರ ಶಕ್ತಿ ಅದ್ಭುತವಾದ ಕಾರ್ಯ ಪಡೆಯಕ್ಕೆ ಆಗ ಪಾಪಿಗೂ ನೀತಿವಂತರಿಗೂ ಇರೋ ಡಿಫರೆನ್ಸ್ ಏನಂದ್ರೆ, ಪಾಪಿಗೆ ಸಂಪಾದನೆ ಮಾಡೋ ಕೆಲಸ ಕೊಟ್ಟವ್ರೆ, ನೀತಿವಂತರಿಗೆ ದೋಚ್ಕೊಂಡ್ ಬರೋ ಕೆಲಸ ಕೊಟ್ಟವ್ರೆ. ಅಯ್ಯೋ ಏನ್ ದೇವ್ರೆ, बहुत अन्याय है, नहीं नहीं अन्याय है, बहुत न्याय है, ಇಟ್ಸ್ ಎ ಫೇರ್. 13:22 ಹೇಳುತ್ತೆ ಜ್ಞಾನೋಕ್ತಿಗಳಲ್ಲಿ. ದೇವ್ರು ಹೇಳ್ತಾರೆ, ಪಾಪಿಗಳ ಸ್ವತ್ತನ್ನ ದೇವರು ನೀತಿವಂತರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ನಿಮ್ಮ ಆಸ್ತಿ ಅವ್ರು ಹೇಳ ತಿಳ್ಕೊಂಡು, ನಾವು ಬಡವರಾಗಿದ್ದೀವಿ ಬ್ರದರ್, ನಮ್ಗೇನು ಕೈಯಲ್ಲಿ ಕೆಲಸ ಇಲ್ಲ ಬದ, ನಮ್ಗೊಂದು ಲ್ಯಾಂಡ್ ಇಲ್ಲ ಬದ, ಅಯ್ಯೋ ಏನಿಲ್ಲ. ನಿಂದ ಆಸ್ತಿ ಅಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ. ಗಾಡ್ ಇಸ್ ಪ್ರಿಪೇರಿಂಗ್ ಯುವರ್ ಅಸೆಟ್ ಇನ್ ಒನ್ ಪ್ಲೇಸ್. ಯಾರೋ ಒಂದು ದಂಪತಿಗಳು ಹೊರದೇಶದಿಂದ ಬಂದಿದ್ರು, ಅವ್ರ ಹತ್ರ ನಾ ಮಾತಾಡಿದೆ. ಹಾರ್ಟ್ ಪ್ರಾಬ್ಲಮ್ ಅವರು ಅಡ್ಮಿಟ್ ಆಗಿ ಸುಮಾರು ಲಕ್ಷಗಳು ಖರ್ಚು ಮಾಡಿಕೊಂಡು 60-70 ಲಕ್ಷ ಖರ್ಚಾಗಿ ಕೊನೆಗೆ ಹಾರ್ಟ್ ಡಿಸೀಸ್ ಆಗಿ ಕೊನೆಗೆ ಹಾರ್ಟ್ ಆಪರೇಷನ್ ಮಾಡಿದ್ರು. ಬಟ್ ಸ್ಟಿಲ್ ಡಾಕ್ಟರ್ ಸರ್, ನೀವು ಇನ್ನು ನಡೆಯೋಕ್ಕಾಗಲ್ಲ ಸರ್, ಸ್ವಲ್ಪನೇ ಸ್ಟೆಪ್ ಇಡ್ಬೇಕು ಸರ್, ಅಷ್ಟೇ ಇಡ್ಬೇಕು ಸರ್. ಹಂಗೆ ಹೋಗಿ ಮನೇಲಿ ಹಂಗೆ ವಾಕಿಂಗ್ ಮಾಡ್ಕೊಂಡಿದ್ರಂತೆ. ಪಕ್ಕದ ಮನೆಯವರು ಆಂಟಿ, ಗ್ರೇಸಿ ಆಂಟಿ, ನೇತ್ರ ಆಂಟಿ ಕೇಳಿದ್ರು, ಯಾಕೆ ಹಿಂಗೆ ನಡೀತೀರಾ ಅಂಕಲ್ ನೀವು? ಇಲ್ಲಮ್ಮ ಡಾಕ್ಟರ್ ಹೇಳಿದಾರಮ್ಮ, ನನಗೆ ಇಲ್ಲೆಲ್ಲ ಆಗಿದೆ. ಏನಾಯ್ತು ಅಂಕಲ್? ಈಗೆಲ್ಲ ಆಗೆಲ್ಲ ಕಳ್ಕೊಂಡ್ಬಿಟ್ಟು ಅಮ್ಮ, ಮೊದಲು ಫಾರಿನ್ ಇದ್ವಿ, ಈಗ ಫಾರಿನ್ಗೆ ಹೋದ್ವಿ, ಯೂರಿನ್ ಹೋಗೋಕೆ ಆಗ್ತಾ ಇಲ್ಲಮ್ಮ. ಅಯ್ಯೋ, ನೀವು ಯೂರಿನ್ಗೆ ಹೋಗೋಕ್ಕಾಗಲ್ಲ ಅಂದ್ರೆ ನೀವು ಫಾರಿನ್ಗೆ ಹೋಗೋ ಬ್ರದರೇ ಒಬ್ರು ಇದ್ದಾರೆ, ಇವಲ್ಲಿ ಬನ್ನಿ ಅವ್ರು ಪ್ರೇ ಮಾಡ್ತಾರೆ ಕರ್ಕೊಂಡ್ಬಂದು ಮಾಡಿದೆ. ಎಲ್ಲ ಪ್ರೇ ಎಲ್ಲ ಮಾಡಿ ಆ ಅಪ್ಪನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ತುಂಬ ಖುಷಿ ಆಯ್ತು. ಏನೋ ಒಂಥರ ಒಂದು ಎಕ್ಸೈಟ್, ಒಂದು ವೈಬ್ ಆಯ್ತು ನೋಡಿ. ಪ್ರೇ ಮಾಡ್ತಾ ಹಾಗೆ ಎಕ್ಸೈಟ್ ಆಗಿ 1-2-3 ವಾರ ಬಂದರು. ಮನೆ ಒಂದಿನ ಕೂತ್ಕೊಂಡ್ರು. ನನ್ಗೆ ಯಾವಾಗ ಆಶೀರ್ವಾದ ಮಾಡ್ತಾರೆ ಇಲ್ಲ 14 ವರ್ಷ ನಾವು ಚರ್ಚಿಗೆ ಹೋಗಿದ್ದೀನಿ. ಯಾವಾಗ ಚರ್ಚಿಗೆ ಅಟೆಂಡೆನ್ಸ್ ಕೊಟ್ಟಿದ್ಯಾ ಅನ್ನೋದೇ ನೋಡೋದಿಲ್ಲ. ಎಷ್ಟು ವರ್ಷ ನೀ ಅಟೆಂಡೆನ್ಸ್ ಹಾಕಿದ್ಯಾ ಚರ್ಚಲ್ಲಿ? ಹೋಗಿ ಬರೋದು ಮುಖ್ಯ ಅಲ್ಲ, ಹೋಗಿ ಅಲ್ಲಿ ಏನು ಮಾಡ್ತಿರೋದು ಮುಖ್ಯ, ಹೋಗಿ ಅಲ್ಲಿ ಮಾತಾಡೋಕೇನು ಮುಖ್ಯ, ಹೋಗಿ ಅಲ್ಲಿ ಏನು ಆಗ್ತೀರಾ ಅನ್ನೋದು ಮುಖ್ಯ, ಅಲ್ಲಿಂದ ಯಾವ ರೀತಿಯಲ್ಲಿ ಲೆವೆಲ್ಗೆ ಮೇಲೆ ಹೋಗ್ತೀರಾ ಅನ್ನೋದು ಅದು ಮುಖ್ಯ ಆಗುತ್ತೆ. ನಿಮಗೆ ಆಶೀರ್ವಾದ ನಿಮ್ಮ ಮೇಲೆ. ಬರೋ ಚರ್ಚಿಗೆ 12 ವರ್ಷ ಹೋಗಿದ್ ನಾ ಕೇಳಲಿಲ್ಲ. ಚಂದ್ರಪ್ಪ ಅವರೇ, ಮನೋಹರ್ ಅವರೇ, ಪ್ರಸಾದ್ ಅವರೇ, 12 ವರ್ಷದಲ್ಲಿ ಏನ್ ಮಾಡಿದೆ?
ಶಿವಣ್ಣ ಅವರಲ್ಲಿ ಹೋಗಿ ಮಧ್ಯಾಹ್ನ ಆದರೆ ಬಿರಿಯಾನಿ ಕೊಡೋರು, ಮತ್ತೆ ಚಿತ್ರಾನ್ನ ಕೊಡೋರು. ಅಲ್ಲೆಲ್ಲ ನಾವು ತಿನ್ಬಿಟ್ಟು ಬಂದ್ಬಿಟ್ವಿ. ಈಗ ಅವಾಗ ಅಲ್ಲಿ ಹೋಗ್ಬೇಕಾದ್ರೆ 62 kg ಇದ್ದೆ, ಈಗ 92 kg ಆಗಿದ್ದೀರಪ್ಪ. ಇನ್ಕ್ರೀಸ್. ಏಯ್, ಬಾಡಿ ಇನ್ಕ್ರೀಸ್ ಆಗೋದಲ್ಲ ಕಣೋ, ನಿನ್ನ ಸ್ಪಿರಿಟ್ ಇನ್ಕ್ರೀಸ್ ಆಗ್ಬೇಕಲ್ಲೇ. ಬಾಡಿ ಡೌನ್ ಆಗ್ಬೇಕು, ಸ್ಪಿರಿಟ್ ಮೇಲೆ ಬರ್ಬೇಕು. ಅಂದ್ರೆ ಸ್ಪಿರಿಟ್ ಅಲ್ಲಿರೋನ್ ಜೊತೆ ನೀನು ಲಿಂಕ್ ಆದ್ರೆ ಮಾತ್ರ ಸ್ಪಿರಿಟ್ ಬರುತ್ತೆ ನಿನಗೆ. ಸ್ಪಿರಿಟ್ ಯಾರು ಇಟ್ಕೊಂಡಿದ್ದಾನೆ? ಆ ಸ್ಪಿರಿಟ್ ಯಾರು? 24 ಗಂಟೆ 24 hours ರೌಂಡ್ ದ ಕ್ಲಾಕ್ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರ ದರ್ಶನ ಬಯಸಿ ದೇವರನ್ನ ಮುಟ್ತಾ ಇರ್ತಾನಲ್ಲ, ಅವನ್ನ ಹೋಗಿ ಮುಟ್ಟುತ್ತಾರಲ್ಲ, ಅವನೊಳಗಿರೋ ಶಕ್ತಿ ಇವಳೊಳಗೆ ಹೋಗುತ್ತೆ. ನೀನಲ್ಲಿ ಏನ್ ಮಾಡಿದೆ? ಅದೇ ಬೇಡ, ನಾನು ಬುಕ್ಕು ಎಲ್ಲ ಬರೀತಾ ಇದ್ದೆ. ಕಾಣಿಕೆನ ಕೊಟ್ಟ, ಕಾಣಿಕೆನ ದಶಮ ಭಾಗ ಕೊಟ್ಟ. ದಶಮ ಭಾಗ ಅಂದ್ರೆ ಏನು? ಅವ್ರಿಗೆ ಅವತ್ತೇ ಗೊತ್ತಾಗಿದೆ ದಶಮ ಭಾಗ. ಹೇಳ್ತಾ ಅಪ್ಪನಿಗೆ ಅಬ್ರಾಮ್ ಕತೆ ಹೇಳ್ತಾ ಕಣ್ಣಲ್ಲಿ ನೀರು ಹಾಕ್ತಾರೆ, ದುಃಖ ಪಡ್ತಾರೆ. ಅಯ್ಯೋ ನಾನು ಹೇಳ್ತೇನೆ, ಆ ಅಪ್ಪನಿಗೆ ಹೇಳ್ತಾ ರಾತ್ರಿ ಆ ಅಮ್ಮನ ಹೃದಯದಲ್ಲಿ ದೇವ್ರು ಮಾತಾಡಿದ್ರು. ಮಗಳೇ, ಇದೇ ಬಗ್ಗೆ ಮಾತಾಡಿದೆ, ಇಸ್ರಾಯೇಲ್ ಮಕ್ಕಳ ಬಗ್ಗೆ. 430 ವರ್ಷ ಅವನು ಸೇರಿಸಿಟ್ಟ ಈ ಮಕ್ಕಳು ಏನು ಬೀಜ ಬಿತ್ತಿಲ್ಲ. ಬಟ್ ಗಾಡ್ ವಾಸ್ ವೇಟಿಂಗ್ ಫಾರ್ ದ ಸೀಡ್ ವೆನ್ ದಿಸ್ ಪೀಪಲ್ ವುಡ್ pour it. There was no worship, there was no word of God, there was no scripture, there was no synagogue, there was no law. ಯಾವುದೇ ಇರಲಿಲ್ಲ ಅವ್ರ ಜೀವನದಲ್ಲಿ. ದೇವರನ್ನ ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ರು ಅವರು. ಯಾವ ಸಂಪರ್ಕ ಇಲ್ಲ, ಯಾವ ದಾರಿ ಇಲ್ಲ, ಯಾವ ಆರಾಧನೆ ಇಲ್ಲ, ಯಾವ ಮ್ಯಾನ್ ಆಫ್ ಗಾಡ್ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಗುಡ್ ನ್ಯೂಸ್, ಬಂದ್ಬಿಟ್ಟ ಸೇವಕ ಬಂದ್ಬಿಟ್ಟು ಹೇಳ್ದ, ಪಸ್ಕಾ ಕುರಿ ಮರಿ ತಗೊಂಬ. When Jesus comes, God will open the door. Hallelujah. Hallelujah. ಐಗುಪ್ತ ದೇಶಕ್ಕೆ ಮೋಸೆ ಬಂದ್ಬಿಟ್ಟ. ಒಬ್ಬ ಸೇವಕ ಬಂದ್ಬಿಟ್ರೆ ಚೇಂಜ್ ಆಗ್ಬಿಡತ್ತೆ. ಒಳ್ಳೆ ಸೇವಕನ ಹತ್ರ ಬಂದ್ರೆ ನೀವು ಚೇಂಜ್ ಆಗ್ತೀರಾ. ಅದಕ್ಕೆ ನೀವು ಯಾರ ಹತ್ರ ಕನೆಕ್ಟ್ ಆಗ್ತೀರಾ, ಯಾರ ಜೊತೆ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ. ನಿಮ್ಗೆ ಒಳ್ಳೆ ನಾಯಕರು ಇರಬೇಕು, ಒಳ್ಳೆ ಲೀಡರ್ ಇರಬೇಕು, ಒಳ್ಳೆ ಹೆಂಡತಿ ಇರಬೇಕು, ಒಳ್ಳೆ ಮಗಳಿರ್ಬೇಕು, ಒಳ್ಳೆ ಸ್ನೇಹಿತರು ಇರಬೇಕು. ಲಾಟ್ ಪೋಟನ್ನವರು ದಗಲ್ಬಾಜಿ ಮಾಡೋ ಫ್ರೆಂಡ್ಗಳ ಜೊತೆ ಸೇರ್ಕೊಂಡು ಆಳ್ ಕೆಲಸಗಳು ಮಾಡ್ಕೊಂಡು ಓಡ್ಗೋಗ್ಬೇಡಿ. ಒಳ್ಳೆ ಫ್ರೆಂಡ್ ಮಾಡ್ಕೊಳ್ಳಿ, ಒಳ್ಳೆಯವ್ರ ಸವಾಸ ಮಾಡಿ. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅಂತವ್ರ ಜೊತೆ ಏನ್ ಮಾಡಿ. ಅದಕ್ಕೆ ದೇವರು ಆ ಮನುಷ್ಯದ್ರ ಮಾತಾಡಿದ್ಮೇಲೆ ಮಧ್ಯರಾತ್ರಿ ದೇವ್ರು ಮಾತಾಡಿದ್ರು. ನೆಕ್ಸ್ಟ್ ಡೇ ಬಂದ್ಬಿಟ್ರು ಆಫೀಸ್ಗೆ. ಏನಪ್ಪ ತಿರ್ಗಾ ಅಪ್ಪ ಹಂಗೆ ಅನ್ಬೇಡಿ, 14 ವರ್ಷ ಏನು ಬೀಜ ಬಿತ್ತಿಲ್ಲ, ಈಗ ನಾವು ಬೀಜ ಬಿತ್ತಕ್ಕೆ ಬಂದಿದ್ದೀವಿ. ಎಲ್ಲ ಹೋಗಿದ್ದೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ರಿಲೀಸ್ ಮಾಡ್ಬಿಟ್ಟೆ. ಕೊಟ್ಟ ಮೇಲೆ ರಿಲೀಸ್ ಮಾಡಿದೆ. ಕೊಟ್ಟ ಮೇಲೆ ಕೊಡಕ್ಕೆ ಮುಂಚೆ 85 ಲಕ್ಷ ಕಳ್ಕೊಂಡವ್ರು ಆಸ್ಪತ್ರೆಯಲ್ಲಿ. ಅವಾಗ ಆಶೀರ್ವಾದ ಇರಲಿಲ್ಲ, ಹಣನೇ ಅವ್ರಿಗೆ ಯಜಮಾನ ಆಗಿತ್ತು. ಇವಾಗ ಹಣದ ಬಿಟ್ಬಿಟ್ಟು ದೇವ್ರನ್ನ ಯಜಮಾನ ಮಾಡ್ಕೊಂಡ್ಬಿಟ್ಟು ಹೆಂಗೆ ಕಾಣಿಕೆ ಕೊಟ್ಟು ದೇವ್ರನ್ನ ಯಜಮಾನ ಮಾಡ್ಕೊಂಡ್ರು. ಇನ್ನು ಹಣ ಅವ್ರು ಕೇಳಗೋಯ್ತು. ಪ್ರಾರ್ಥನೆ ಮಾಡಿ ಎಲ್ಲಿ ರಿಲೀಸ್ ಮಾಡ್ಬಿಟ್ಟು, ಯೇಸು ನಾಮದಲ್ಲಿ ಆರೋಗ್ಯ ಬರಲಿ, ಯೇಸು ನಾಮದಲ್ಲಿ ಇವ್ರ ಮನೆಯೊಳಗೆ ಅಭಿವೃದ್ಧಿಗಳು ಆಗಲಿ, ಯೇಸು ನಾಮದಲ್ಲಿ ಮುಚ್ಚಲ್ಪಟ್ಟಂತ ಎಲ್ಲ ಆಸ್ತಿಗಳು ಇವರಿಗೆ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ಆಗೋದಕ್ಕಾಗಿ ಸ್ತೋತ್ರ ಎಲ್ಲ ಹೇಳಿ ಬಿಟ್ಬಿಟ್ಟೆ. 3 ವಾರ ಆದ್ಮೇಲೆ ಚರ್ಚ್ಗೆ ಬರೋದು ಬಿಟ್ಬಿಟ್ರು. ಏನಾಯ್ತು ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಬಾಂಬೆಗೆ ಹೋಗ್ಬಿಟ್ಟವ್ರೆ. ಅವ್ರ ತಮ್ಮ ಅಂಕಲ್ ಇವ್ರು ಚಿಕ್ಕಪ್ಪ ಸೀರಿಯಸ್ ಆಗ್ಬಿಟ್ಟವ್ರೆ. ಸೀರಿಯಸ್ ಆದ್ಮೇಲೆ ಇವ್ರು ಹೋಗಿ ಇವರೇ ಕೊನೆಗೆ ಉಳಿದ್ರೆ ಅವ್ರಿಗೆ ಮದುವೆನೂ ಇಲ್ಲ, ಮಕ್ಕಳು ಆಗಿಲ್ಲ. ಚೆನ್ನಾಗಿ ಆಸ್ತಿ ಮಾಡಿದ್ದಾರೆ. ಇವನ್ನ ಅರ್ಜೆಂಟಾಗಿ ಕರೆದಂತೆ, ನೀ ಬಾಪ, ಅಣ್ಣನ ಮಗ ಅಲ್ಲ, ನೀ ಬಾ, ನಿನ್ನ ಹತ್ರ ಮಾತಾಡಬೇಕು. ಹೋಗಿ ಎಲ್ಲ ಪ್ರೇಮ, ನನಗೆಲ್ಲ ಆಗೋಯ್ತಪ್ಪ, ಎಲ್ಲ ಹೋಗ್ತೀವಿ, ಹೋಗೋಷ್ಟೇ ಬಂದ್ಬಿಡ್ತಪ್ಪ, ಏನು ಮಾಡೋಕ್ಕಾಗ್ತಿಲ್ಲ, ಬೇಜಾರು ಮಾಡಬೇಡ. ನಿಮ್ಮಪ್ಪ ನನಗೆ ತುಂಬ ಕೆಲಸ ಆಶೀರ್ವಾದ ಮಾಡಿದೆ, ನಿಮ್ಮಪ್ಪ ತುಂಬ ನನಗೆ ಸಹಾಯ ಮಾಡಿದ್ರು. ಈ ದುಬೈಗೆ ಕೆಲಸಕ್ಕೆಲ್ಲ ಹೋಗಿ ಅವರೇ ಕಾರಣಪ್ಪ. ಈಗ ನಾನೆಲ್ಲ ಆಸ್ತಿ ಮಾಡಿದೆ, ನಾನು ಉಳಿಯೋಕೆ ಆಗಲ್ಲ, ಡಾಕ್ಟ್ರ್ ಹೇಳ್ಬಿಟ್ರು, ಯಾರೋ ಕೊನೆಗೆ ಹೇಳ್ಬಿಡಂತ ಎಲ್ಲ ಹೇಳ್ಬಿಟ್ಟು ಇವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬಿಟ್ರಂತೆ. ಕೊನೆಗೆ ಪ್ರೇ ಮಾಡಿ ಹೋಗ್ತೀನಿ ಅಂದ ತಕ್ಷಣ ಅವ್ರು ಕೈ ಹಿಡ್ಕೊಂಡ್ರಂತೆ. ಹಿಡಿದ್ಬಿಟ್ಟು ಅವ್ರ ತಲೆದಿಮ್ ಕೆಳಗಿದ್ದ ವಿಲ್ ಪೇಪರ್ನ ಅವ್ರ ಕೈಲಿ ಕೊಟ್ರಂತೆ. ವಿಲ್ ಪೇಪರ್ನ ಇನ್ನು ಎಲ್ಲ ವಾರಸುದಾರು ನಮ್ಮ ದೊಡ್ಡಪ್ಪನ ಮಗನೇ ತಗೊಳ್ತಾನಂತ ವಾರಸ್ದಾರ ಅವರು ಕೊನೆಗೆ ಸತ್ತೋದ್ರು. ಎಲ್ಲ ಕಾರ್ಯ ಮುಗಿಸಿ ಇವ್ರು ಊರಿಗೆ ಬರ್ತಾರೆ. ಲಾಯರ್ ಹತ್ರ ಕೊಟ್ಟಾಗ ಇವ್ರಿಗೆ ತಲೆ ಕೆಟ್ಟೋಯ್ತಂತೆ. 13 ಕೋಟಿ ರೂಪಾಯಿ ಅಂತ ಆಸ್ತಿ. ಅದು 14 ವರ್ಷದ ಹಿಂದೆನೆ ದೇವ್ರು ಇವ್ರ ಪ್ರಾಪರ್ಟಿನ ಒಂದ್ ಕಡೆ ಸೇಲ್ ಮಾಡ್ಬಿಟ್ರು. 14 ವರ್ಷ ಮುಂಚೆನೆ ಇವನೇ ಇಂಥವನೇ ಈ ಪೇಪರ್ನ ಇವ್ರಿಗೆ ಬರಿಬೇಕು, ಪ್ರಮೀಳಾ ಅವ್ರಿಗೆ, ಅನ್ನ ಅವಳಿಗೆ ಬರಿಬೇಕಂತ ದೇವ್ರು ನಿರ್ದಿಷ್ಟೆ ಮಾಡ್ಬಿಟ್ರು. ಅದು ಯಾಕೆ ಡಿಲೇ ಆಯ್ತಂದ್ರೆ, ಸ್ಟಿಲ್ ಗಾಡ್ ವಾಸ್ ವೇಟಿಂಗ್ ಫಾರ್ ದ ಸೀಡ್ ವಾಟ್ ಯು ಗೋಯಿಂಗ್ ಟು ಗಿವ್ ಇನ್ ದ ಲಾರ್ಡ್ಸ್ ಪ್ರೆಸೆನ್ಸ್. ದೇವರ ಪಾದಕ್ಕೆ ಯಾವಾಗ ನೇತ್ರ ತರ್ತಾಳಂತ ದೇವ್ರು ಕಾಯ್ತಿದ್ರು. ಶಶಿಕಲಾಗ ದೇವ್ರು ಕಾಯ್ತಾ ಇದ್ದಾರೆ, ಫ್ರಾನ್ಸಿಸ್ ಅವ್ರಿಗೆ ದೇವ್ರು ಕಾಯ್ತಾ ಇದ್ದಾರೆ.
ದೇವಕ್ಕೆ ಅವ್ರಿಗೆ ಕಾಯ್ತಾ ಇದ್ದಾರೆ, ಮನೋಜ್ ಅವ್ರಿಗೆ ಕಾಯ್ತಾ ಇದ್ದಾರೆ, ಪ್ರಜ್ವಲ್ ಅವ್ರಿಗೆ ದೇವ್ರು ಕಾಯ್ತಾ ಇದ್ದಾರೆ, ಚಾನ್ ಅವ್ರಿಗೆ ಕಾಯ್ತಾ ಇದ್ದಾರೆ. 13 ಕೋಟಿ ನನ್ನ ಪ್ರಿಯ ಮಕ್ಕಳು. ಅವಾಗ ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ಒನ್ ಟೈಮ್ ಆಫರಿಂಗ್ ಕೊಟ್ಟಾಗ ಇಷ್ಟು ದೊಡ್ಡ ಬ್ಲೆಸ್ಸಿಂಗ್ ಮಂಜುಳಾ ಅವರೇ, ಇಷ್ಟು ದೊಡ್ಡ ಆಶ್ರಯದ ದೇವ್ರು ಕೊಡ್ತಾರೆ. ಅಪ್ಪ ಆಕಾಶದ ದ್ವಾರನ ತೆರೆದು ನಿಮ್ಮ ಮನೆ ಹಿಡಿಯಲಾರದಷ್ಟು ಸುವರ್ಗಳನ್ನ ಕೊಡ್ತಾನೆ ಇದೀವಿ ಬದರ್. ನಮ್ಗೇನು ಆಗ್ತಾ ಇಲ್ಲ ಬದರ್. ವೇಟ್ ಎ ಮಿನಿಟ್. ಇವತ್ತು ಹಳಸಿನಕಾಯಿ ಬೀಜ ಹಾಕ್ಬಿಟ್ಟು ನಾಳೆ ಹಳಸಿನಕಾಯಿ ಮರ ಬರುತ್ತದೆ. ಹೆಂಗ್ ಬರುತ್ತೆ? ಪ್ಲಾಸ್ಟಿಕ್ ಹಳಸಿನಕಾಯಿ ಮರನೇ ನಿನ್ನ ಮುಂದೆ ತಂದು ಇಡ್ಬೋದು ನಾನು. ಇಲ್ಲ ಮಾನ್ಯ ದಿನ ಒಂದು ವಿಡಿಯೋ ಹಾಕ್ಬಿಟ್ಟು ಬಂದ್ಬಿಡ್ತು ಎಲ್ಲ ಹಣ್ಣುಗಳು ತಿನ್ಕೊಳ್ಳಿ ಅಂತ. ಏನು ಕಿತ್ಕೊಳಕಾಯ್ತದ ಹಣ್ಣಿಂದ? ಅದಕ್ಕೆ ನೀ ಟೈಮ್ ಕೊಡಬೇಕು. ಆ ಟೈಮೇ ದೇವ್ರು ಹೇಳ್ತಾರೆ, ದೇವರ ತ್ರಾಣವುಳ್ಳ ಆತ್ಮಗಳಿಗೆ ನಿನಗಾಗಿ ಒಂದು ರಾಜ್ಯ ಮಾರ್ಗ ಹೆದ್ದಾರಿನ ದೇವರು ಆಯ್ತಾ ಮಾಡ್ತಾ ಇದ್ದಾರೆ. ಅವ್ರು ಆಯ್ತಾ ಮಾಡ್ಬೇಕಾದ್ರೆ ಎಲ್ಲ ಕಾರ್ಯಗಳನ್ನ ಚಿತ್ರದುರ್ಗನ ಯಾವ್ದೋ ದಾವಣಗೆರೆಯಲ್ಲಿ ಹಸು ಹಾಲು ಕರಿಯೋ ಅಂತೇಳಿ ಪ್ರೇ ಮಾಡಿದ್ದಾರೆ. ಯೇಸು ನಾಮದಲ್ಲಿ ಹಸು ಹಾಲು ಕರಿಯೋದಕ್ಕಾಗಿ ನೀನ್ ಹಂಗೆ ಹೇಳ್ಬಿಟ್ರೆ ಹಾಲು ಬಂದ್ಬಿಟ್ಟದ, ನಾನೇ ಒಟ್ಟು ಬೂಸ ಹಾಕೇ ಬಂದಿಲ್ಲ. ನೀನ್ ಒಟ್ಟು ಬೂಸಾಗಿದ್ದ, ನಮ್ಮ ಅಪ್ಪನ ಬೂಸ ತುಂಬಾ ದೊಡ್ಡದು. ನೀ ನಂಬಿದ್ರೆ ದೇವ್ರ ಮಹಿಮೆ ಕಾಣ್ತೀಯ. ಹೋಗು, ದೇವ್ರ ಕಾರ್ಯ ಮಾಡ್ತಾರೆ. ತಗೋ ಎಣ್ಣೆ ತಗೋ, ಕೆಚ್ಚಿರದ್ರೆ ಹೋಗಿ ಹಚ್ಚಿರಿ. ಅದನ್ನ ಹೋಗಿ ಹಚ್ಚಿದ್ರೆ ಒಂದ್ ದಿನಕ್ಕೆ 2 ಲೀಟರ್ ಅಥವಾ 3 ಲೀಟರ್ ಕೊಡ್ತಾ ಇತ್ತು. ಎಕ್ಸ್ಪೈರಿ ಡೇಟ್ ಹಸು ಗಂಡ ಹೇಳಿದ ಮಾರ್ಬಿಡೋಣ, ಮಾರಕ್ ಹೋಗ್ಬೇಡ. ಆ ಕೆಚ್ಚಲಾದ ಆ ಬೂತ್ ಒಳಗೆ ಮಿಲ್ಕ್ ಬೂತು, ನಂದಿನಿ ಬೂತು, ಮದರ್ ಬೂತು, ಆರೋಗ್ಯ ಮಾತೆ, ಆರೋಗ್ಯ ಹಾಲು. ಏನು ಅಪ್ಪ ಹಿಂಗೆಲ್ಲ ಹೇಳ್ತಾನೆ? ಉಚ್ಚಿನ ಮಗನ ಇವನು, ಇಷ್ಟೆಲ್ಲ ಹೇಳ್ತಾನೆ. ಗಂಡನಿಗೆ ವಿಶ್ವಾಸ ಇಲ್ಲ. ಮಾನ್ಯ ದಿನ ಹೋದ, ಬಕೆಟ್ ಮುಂದೆ ಇಟ್ಕೊಂಡ, ಲಕ್ಕು 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 ಅಂದ. ಅರ್ಧ ಲೀಟ್ರ್ ಜಾಸ್ತಿ ಒಂದೇ. ಅದಕ್ಕೆ ಹಸುತ್ರ 50 ಸತಿ ಹೋಗಿ ಬೆಲ್ಟ್ ಹೊಡಿಬೇಡಿ, ಹಾಲು ಬಿತ್ತು, ಹಾಲು ಕೊಡು ಅಂತೇಳಿ. गाँव बोलता, गाय बोलता, आगे आ जाओ, घास डालो, बाद में पीछे जाओ. ಮುಂದೆ ಬಂದು ಹುಲ್ಲಾಕಿದ್ರೆ ಆಮೇಲೆ ಹಿಂದೆ ಹೋಗು. ನೀ ಯಾವಾಗ್ಲೂ ಅಲ್ಲೇ ಕುತ್ಕೊಂಡು ಈಗ ಎಳಿತಾ ಇದ್ರೆ ರಕ್ತನೇ ಎಳೆದು ಬಿಡ್ತೀಯ ಕಡೋ ಅಂತ ಹೇಳುತ್ತೆ ಹಸು. ಒಂದೇ ಒದ್ಬಿಡುತ್ತೆ ನೋಡಿ. ಒಂದು ಒದ್ದದ ಅಂದ್ರೆ ಸಾಕು. ಕರೆಕ್ಟಾಗಿ ಫುಟ್ಬಾಲ್ ಒದ್ದ ಕರೆಕ್ಟಾಗಿ ಓದಿಯತ್ತೆ ನೋಡಿ. ಅದು ಅಮ್ಮ, ಅದು ಅಂಬಾ ಅಂತದೆ, ಇವನು ಅಮ್ಮ. ಅಷ್ಟು ದಿನ ಹಾಲು ಕೊಟ್ಟಿದ್ದೆಲ್ಲ ಕಾಸು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ಲಾಸ್ಟ್ಗೆ ಬ್ಯಾಂಡೇಜ್ ಹಾಕೊಂಡ್ ಬರ್ಬೇಕಷ್ಟೇ. ಅವನು ಹಸು ಹೇಳುತ್ತೆ, ನೀ ಮುಂದೆ ಬಾ, ಆಮೇಲೆ ಹಿಂದೆ ಹೋಗು. ಹಿಂದೆ ಹೋಗ್ಬಿಟ್ಟು ಆಮೇಲೆ ಮುಂದೆ ಬರಬೇಡ. ಮುಂದೆ ಏನಾಗ್ಬೇಕು ನೀನು? ಹಾಗೆ ಮುಂದೆ ಬನ್ನಿ, ಕರ್ತನ ಆಲಯದಲ್ಲಿ ಮುಂದೆ ಬನ್ನಿ, ಆಮೇಲೆ ಹಿಂದೆ ಶಿಲ್ಬೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ. ದೇವ್ರು ನಿಮ್ಮನ್ನ ಮೋಸ ಮಾಡಲ್ಲ ರೀ. ಅವ್ರು ನಿಮ್ಮನ್ನ ಎಕ್ಸೈಟ್ ಮಾಡ್ತಾ ಇದಾರೆ. ನಿಮ್ಮನ್ನ ಸೋಮವಾರದಿಂದ ಹೊರಗಡೆ ಬರ್ತಾ ಇದಾರೆ. ನಿಮ್ಮನ್ನ ದೇವರು ಆಶೀರ್ವಾದ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ಭುತವಾದ ಕಾರ್ಯ. 13 ಕೋಟಿ ಒಡೆಯ ಆಗ್ಬಿಟ್ರು ಮಕ್ಕಳೇ. ಆ ಪ್ರಿಯ ಮಕ್ಕಳೇ, ದೇವ್ರ ಸನ್ನಿಧಾನಕ್ಕೆ ಅವ್ರಿಗಾದ ಒಂದು ಸಂತೋಷ, ಅವ್ರಿಗಾದ ಆಘಾತ. ಅವ್ರು ಹೇಳ್ತಾರೆ, ವಿ ನೆವರ್ ಈವನ್ ಡ್ರಮ್ಡ್ ಸಚ್ ಎ ಮಿರಕಲ್. ಈ ನಮ್ಮ ಕನಸು ಮನಸ್ಸಲ್ಲಿ ನೆನ್ಸಿರ್ಲಿಲ್ಲ. ಇಸ್ರಾಯೇಲ್ ಮಕ್ಕಳಿಗೂ ಹೇಳ್ತಾರೆ, ನಾವು ಕನಸು ಮನಸ್ಸಲ್ಲೂ ಮೋಸದ ಹೇಳ್ತಾರೆ, ಪಾಸ್ಟ್ರೇ ನಾವು ಕನಸು ಮನಸ್ಸಲ್ಲಿ ನೆನ್ಸಿರ್ಲಿಲ್ಲ, ದೇವ್ರು ಈ ತರ ಮಾಡ್ತಾ. ಅದ್ಭುತ. ಯಪ್ಪನ್ ಕಾಯ್ತಾ ಇದ್ರು. ಕಾದಿದ ತಕ್ಷಣ ಕೊಟ್ಟಿದ್ಮೇಲೆ ಆಪರೇಟ್ ಆಗ್ಬಿಡ್ತು. ಟೈಮ್ ಲೈನ್, ಆ ಟೈಮ್ ಲೈನ್ ಸೆಟ್ ಆಗ್ಬಿಡುತ್ತೆ. ಅವ್ನು ಕೊಡಕ್ಕೂ ಅಲ್ಲಿ ಆ ಯಪ್ಪ ವಿಲ್ ಪೇಪರ್ ಬರೆಯಕ್ಕೆ ರೆಡಿ ಆಗ. ನಾನು ಹೇಳ್ತೇನೆ, ಒಂದೇ ಟೈಮಲ್ಲಿ ಅದು ಲಿಂಕ್ ಆಗ್ಬಿಡುತ್ತೆ. ನೀವು ಅದ್ರ ಅದಕ್ಕೆ 24 ಗಂಟೆ ಯಾಕಿದ್ರೆ ನಾ ಮಾತಾಡ್ತೇನೆ ಅಂದ್ರೆ, ನಿಮ್ಗೆ ಹಣ ತುಂಬಾ ಮುಖ್ಯ. ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ದೇವ್ರು ಮುಖ್ಯ ಅಲ್ಲ. ಅಲ್ಲಿ ಆಸ್ಪತ್ರೆ ಏನ್ ಕೇಳ್ತಾರೆ? ಹಣ ಮುಖ್ಯ. ಉಡುಪಿ ಹೋಟ್ಲಿಗೆ ಹೋದ್ರೆ ವಡೆ ಬೋಂಡ ತಿನ್ಬೇಕಂದ್ರೆ ಅಲ್ಲಿ ದೇವ್ರು ಬೇಕಾಗಿಲ್ಲ ನಿನ್ಗಲ್ಲಿ. ಇಲ್ಲ, ನಾವು ದೇವ್ರ ಮಕ್ಕಳು ಅಲ್ಲಿ ಅಂತೀವಿ. ಉದ್ದಿನಡೆ ಕೊಡಿ, 2 ಗೋಲ್ ತಗೊಂಬನ್ರ ಇವರಿಬ್ಬರಿಗೆ. ವಾರ್ತೆ ಚೆಲ್ಲಾದು ಮನಿತಾ ಚೆಲ್ಲೋ, ಹಂಗೆ ಚೆಲ್ಲೋ ಕುಟ್ಟಿ ಇದಕ್ರಿ. ಅಲ್ಲಿ ಅಡನೆ ಬೇಕಲ್ಲಿ, ಅಲ್ಲಿ ಜಪ ಬೇಡ ಅಲ್ಲಿ. ಆಗ 24 ಅಲ್ಲೋಗ್ಬಿಟ್ಟು ದೇವ್ರೆ ಒಡೆ ಕೊಡಪ್ಪ, ಬೋಂಡ ಕೊಡಪ್ಪ ಅಂತ ನೀ ಅಲ್ಲಿ ಪ್ರೇ ಮಾಡಬೇಡ. ಅದಕ್ಕೆ ಮಾಡಕ್ ಮುಂಚೆನೆ ನಿನ್ನ ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನ ಆಶೀರ್ವದಿಸಿ ನಿನ್ನ ಅಭಿವೃದ್ಧಿ. 24 ಗಂಟೆ ತರಕಾರಿ ಅಂಗಡಿಗೆ ಹೋಗ್ತೀರಾ? ಅಶೋಕ್ ಅವರು ಅಲ್ಲಿ ಹೋಗ್ಬಿಟ್ಟು 2 kg ಬೆಂಡೆಕಾಯಿ, 2 kg ಬಟಾಣಿ, ಎಷ್ಟು ಬಿಲ್ಲು? ನೋಡಪ್ಪ, ನಾನು ಶಂಕರಿಮೆ ಅವ್ರ ಗಂಡಪ್ಪ,
20 ವರ್ಷದಿಂದ ಅವಳಿಗೆ ಡಬ್ಬಿಗಸ್ತಾ ಅಂತ ಗಡ್ಡ ಹಾಕಿದ್ದೀನಪ್ಪ. ಏನೇ ಆದ್ರೂ ನನಗೇನು ಶಂಕರಪ್ಪ ಆಗಲಿ ನನಗೆ ಕಾಸು ಬೇಕು ಅಲ್ಲ. ಸಭಾಷೆ ಶೇವಿಂಗ್ ಶಾಪ್ಗೆ ಹೋಗಿ ಶೇವಿಂಗರ ಮಾಡ್ಕೊಂಡು ಕಾಸು ಕೇಳಿದಾಗ, ನೋಡಪ್ಪ ನಾನು ಬಂಟ್ವಾಳದಲ್ಲ ಫಿಲೋಮಿನ ಅವರ ಯಜಮಾನ ಆಗಿದ್ದೀರಿ, ನಾನು ಬಾಂಬೆಲಿ ಇದ್ದವನು, ಆದರೂ ಅವಳು ಬೇರೆ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀನಿ. ಆ ಪ್ರೀತಿ ಕಥನ ಬೇಡಪ್ಪ, ಶೇವಿಂಗ್ ಮಾಡಿಸ್ಕೊಂಡಿದ್ಯಾ, ಕಾಸು ಕೊಡಪ್ಪ ಅಂತ ಹೇಳಿ. ಅಲ್ಲಿ ಕಾಸು ಮುಖ್ಯ ರೀ. ಆ ಕಾಸು ಮುಖ್ಯ ಅಂತ ಹೇಳೋದಕ್ಕೇನೆ ದೇವರು ನಿಮ್ನ ಆಶೀರ್ವಾದ ಮಾಡಕ್ಕೆ ಇದ್ದ ಬರ್ತಾರೆ. ನೀವು ಕಾಸ್ಟ್ಲಿ, ಅದಕ್ಕೆ ಪಕ್ಕದ ಹೇಳ್ಬೇಕು, ನಾವು ಕಾಸ್ಟ್ಲಿ ಆಗಿದ್ದೇನೆ ಹೇಳಿ, ಜೋರಾಗಿ ಹೇಳಿ, ಕಾಸ್ಟ್ಲಿ ಆಗಿದೆ. ಕಾಸ್ಟ್ಲಿ ಆಗಿದ್ದೇವೆ, ನಾನು ಕಾಸ್ಟ್ಲಿ ಆಗಿದ್ದೇವೆ, ನಾನು ಕಾಸ್ಟ್ಲಿ ಆಗಿದ್ದೇನೆ, ಕಾಸ್ಟ್ಲಿ ಆಗಿದ್ದೇವೆ. ನೋಡಿ ಮ್ಯಾಜಿಕ್ ನೋಡಿ ಏನಿದೆ. ಅವರು ದೇವರ ಮಂದಿರವನ್ನು ನಿರ್ಮಿಸೋದಕ್ಕೆ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಸೆಯಿಂದ ಪಡೆದುಕೊಂಡರು. ಇಸ್ರಾಯೇಲರು ಪ್ರತಿದಿನ ಒತ್ತಾರೆಯಲ್ಲಿ ಮೋಸೆ ಬಳಿಗೆ ಬಂದು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಾ 20 ಲಕ್ಷ 30 ಲಕ್ಷ ಜನ ಕೊಡುತ್ತಾ ಹೇಳಿ, 30 ಲಕ್ಷ ಜನ ಮನಪೂರ್ವಕವಾಗಿ ಕಾಣಿಕೆಗಳನ್ನು ಕೊಡುತ್ತಾ ಕೊಟ್ಟು ಕೊನೆಗೆ ಕೆಲಸದವ್ರು ಬಂದ್ಬಿಡ್ತಾರೆ. ವಿಜಯಪುರದಿಂದಲ್ಲ, ಯಲಹಂಕದಿಂದ, ವಿಜಯಪುರದಿಂದ, ದಾವಣಗೆರೆಯಿಂದ ಎಲ್ಲ ಕೆಲಸದವರು ಮೋಸೆ ಮುಂದೆ ಬಂದು ಹೇಳ್ತಾರೆ. ಆಗ ದೇವ ಮಂದಿರ ಕೆಲಸವನ್ನ ಮಾಡುತ್ತಿದ್ದ ಜ್ಞಾನಿಗಳೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಮೋಸೆ ಬಳಿಗೆ ಬಂದು ಅವರಿಗೆ ಯೆಹೋವನ ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾಗಿರೋದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿದ್ದಾರೆ ಎಂದು ಹೇಳಿದನು. ಆಗ ಮೋಸೆ ಇದನ್ನು ಗಮನಿಸಿ, ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ, ಯಾವ ದಾನಿಯೇಲ್ ಆಗಲಿ, ಯಾವ ಸೆಬಾಸ್ಟಿಯನ್ ಆಗಲಿ, ಯಾವ ಜಾನ್ ಆಗಲಿ ಇನ್ನು ಮುಂದೆ ಈ ಕಾರ್ಯಗಳನ್ನ ಕಾಣಿಕೆಗಳನ್ನು ತರಬಾರದು ಎಂದು ಅಪ್ಪಣೆ ಮಾಡಿ ಅದನ್ನು ಪಾಳ್ಯದಲ್ಲಿ ಪ್ರಕಟಿಸಿದನು. ಜನರು ಕಾಣಿಕೆಗಳನ್ನು ತರುವುದನ್ನ ನಿಲ್ಲಿಸಿಬಿಟ್ಟರು. ಟ್ರಾಫಿಕ್ ಓವರ್ ಆಗೋಯ್ತು. ಸ್ತೋತ್ರ. ಆಮೆನ್. ಟ್ರಾಫಿಕ್ ಓವರ್ ಆಯ್ತು. ಚಪ್ಪಾಳೆ. ನಿಲ್ಲಿಸಿಬಿಟ್ಟರು. ಅಷ್ಟು ಧಾರಾಳ ಆಗ್ಬಿಡುದು. ಆಗ ಕೊಟ್ಟಿದ್ದು ಇವರೇ, ಕೇಳೋದು. ಈಗ ನಿಮ್ ಜೋಬಲ್ ದುಡ್ಡೆಲ್ಲ ಬಂತಲ್ಲ ಶಿವಣ್ಣ, ಅದೆಲ್ಲ ಯಾರ್ದು? ನಮ್ಮ ಅತ್ತೆ ಕೊಟ್ಟಿರ್ಬೋದು. ನಿಮ್ಮ ಅತ್ತೆ ಕೊಟ್ಟಿದ್ಯಾರು? ಅವ್ರ ಅತ್ತೆ ಕೊಟ್ಟಿದ್ಯಾರು? ಅವ್ರ ಅತ್ತೆ ಕೊಟ್ಟಿದ್ಯಾರು? ಅವ್ರ ತಾತನ್ ಕೊಟ್ಟಿದ್ಯಾರು? ಆ ತಾತನ್ ಕೊಟ್ಟಿದ್ದ, ಈ ತಾತ ಬೇದ, ಆ ತಾತ ಹಾಸನ್ ತಾತ, ಆ ತಾತ ಕೊಟ್ಟಿದ್ದ ದಾವಣಗೆರೆ ತಾತ, ಈ ತಾತ ಮುತ್ತಾತ ತಾತ ಆಗಿ ಕೊನೆಗೆ ದೊಡ್ಡ ತಾತ ಬರ್ತಾರೆ, ಅದಾಮ್ ತಾತ. ಸಪ್ಪ ಮೂಲಕ ಬಂದ್ಬಿಟ್ಟಿದ್ದಾರೆ ಆಶೀರ್ವಾದ ಕೊಡಕ್ಕೆ. ಆಗ ನಾನು ಹೇಳ್ತೇನೆ, ನಿಮ್ದು ಅನ್ನೋದು ಯಾವುದು ಇಲ್ಲ. ನಿಮ್ದು ಅನ್ನೋದು ಯಾವುದು ಇಲ್ಲ. ನೀವು ಭೂಮಿಗೆ ಬರ್ಬೇಕಾದ್ರೆ ಚಡ್ಡಿನೇ ಇರಲಿಲ್ಲ ನಿಮಗೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯು ಡಿಂಟ್ ಇವನ್ ಹ್ಯಾವ್ ಅಂಡರ್ವೇರ್. ಅವ್ರು ಉಸಿರು ಕೊಟ್ಟರು, ನೀವು ಹೆಸರಿಟ್ರಿ. ಅವ್ರ ದೇಹ ಕೊಟ್ಟರು, ನೀವು ಬಟ್ಟೆ ಹಾಕಿದ್ರಿ. ಅವ್ರ ತಲಾಂತಗಳು ಕೊಟ್ಟರೆ ನೀವು ಉಪಯೋಗ ಮಾಡ್ಕೊಳ್ತಾರೆ. ನನ್ನ ಮಗಳು ತುಂಬಾ ಒಳ್ಳೋಳು, ನನ್ನ ಮಗಳು ತುಂಬಾ ಟ್ಯಾಲೆಂಟ್. ಟ್ಯಾಲೆಂಟ್ ಎಲ್ಲಿಂದ ಬಂತು ಮಗಳೇ? ಅದು ಅಪ್ಪ ಕೊಟ್ಟಿದ್ದು. ನನ್ನ ಮಗ ಎಷ್ಟೋ ಹೈಟ್ ಆಗಿದ್ದ, ಹೈಟ್ ನಿನ್ ಆರ್ಲಿಕ್ಸ್ ಬೋರ್ನ್ವಿಟನ್ನ ಕೊಡ್ತು. ನಿನ್ ಮಗ ಅಪ್ಪ ಬೆಳೆಸಿರೋದದು ಮರ. ಆಗ ನೀವು ಭೂಮಿಲಿ ಬರಬೇಕಾದ್ರೆ ಯಾವುದು ಇಟ್ಕೊಂಡು ಬರಲಿಲ್ಲ. ಅದಕ್ಕೆ ಪೌಲ್ ಹೇಳ್ತಾರೆ, ನಾವು ಈ ಭೂಮಿಯೊಳಗೆ ಬರಬೇಕಾದ್ರೆ ಏನನ್ನೂ ತರಲಿಲ್ಲ. ಈ ಭೂಮಿಯಿಂದ ಹೋಗ್ಬೇಕಾದ್ರೆ ತೆಗೆದುಕೊಂಡು. ಆಗ ಏನ್ ಅರ್ಥ ಅಂದ್ರೆ ಅವ್ರ ಕಾನ್ಸೆಪ್ಟು ಕರೆಕ್ಟಾಗಿ ಕೇಳಿ. ಅದು ಹಂಗನ್ಬಿಟ್ಟು ಭಿಕ್ಷದವರ ಜೀವನ ಮಾಡಿ ಅಂತ ಹೇಳಿ ಅವ್ರ ಕಾನ್ಸೆಪ್ಟ್ ಅದಲ್ಲ. ಈ ಭೂಮಿಯಿಂದ ನಾವೇನು ತರಲಿಲ್ಲ, ಭೂಮಿಯಿಂದ ಏನು ತಗೊಂಡೋಗಿಲ್ಲ. ಆಗ ಇರೋದನ್ನ ಜ್ಯೋತಿಯವರೇ ಜಾಲಿಯಾಗಿ ಮಂಜು ಜೊತೆ ಜೀವನ ಮಾಡಿ. ನಾಗೇಶ್ ಅವರೇ, ದಿವ್ಯ ಜೊತೆ ಇಂದು ನಾನು ನಿನ್ನ ಮನೆ ಇಳ್ಕೊಳ್ತೇನೆ. ನಿನ್ ಮನೆಗೆ ಊಟಕ್ಕೆ ಬರ್ತಾ ಇದ್ದಾನೆ. ನೀನು ಲೋಕದ ಆಸ್ತಿನ ಐಶ್ವರ್ಯ ಮಾಡಿ ಇಟ್ಕೊಂಡಿದ್ಯಾ? ಅದಲ್ಲ, ಅದಕ್ಕಿಂತ ದೇವರ ಆಸ್ತಿ ಐಶ್ವರ್ಯವಾದದ್ದು. ಅದು ತುಂಬಾ ಮುಖ್ಯ ನಿನಗೆ.